ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಸಂಪರ್ಕ ಕೊಡದ ರಾಜ್ಯ ಸರ್ಕಾರಕ್ಕೆ ಗುಂಟಾ ಪ್ಲಾಟ್ಗಳಿಗೆ ವಿದ್ಯುತ್ ಸಂಪರ್ಕ ಕೊಡದ ಕೆಇಬಿಗೆ ಗುಂಟಾ ಪ್ಲಾಟ್ಗಳಿಗೆ ವಿದ್ಯುತ್ ಸಂಪರ್ಕ ಕೊಡದ ಹೆಸ್ಕಾಂ ನಿಗಮಕ್ಕೆ ಗುಂಟಾ ಪ್ಲಾಟ್ಗಳಿಗೆ ವಿದ್ಯುತ್ ಸಂಪರ್ಕ ಕೊಡದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ವಿದ್ಯುತ್ ಸಂಪರ್ಕ ಕೊಡದ ಜನ ವಿರೋಧಿ ಸರ್ಕಾರಕ್ಕೆ ವಿದ್ಯುತ್ ಸಂಪರ್ಕ ಕೊಡದ ರೈತ ವಿರೋಧಿ ಸರ್ಕಾರಕ್ಕೆ ವಿದ್ಯುತ್ ಸಂಪರ್ಕ ಕೊಡದ ಬಡ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ವಿದ್ಯುತ್ ಸಂಪರ್ಕ ಕೊಡದ ಜನ ವಿರೋಧಿ ಸರ್ಕಾರಕ್ಕೆ ವಿದ್ಯುತ್ ಸಂಪರ್ಕ ನೀಡದ ರೈತ ವಿರೋಧಿ ಸರ್ಕಾರಕ್ಕೆ ವಿದ್ಯುತ್ ಸಂಪರ್ಕ ಕೊಡದ ಬಡ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ಇಂಧನ ಸಚಿವರಿಗೆ ಕೆಇಆರ್ಸಿ ಆಯೋಗಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಇಂಧನ ಸಚಿವರಿಗೆ ಹೆಸ್ಕಾಂ ಎಂಡಿಗೆ ಹೆಸ್ಕಾಂ ಡಿಟಿ ಅವರಿಗೆ ಹೆಸ್ಕಾಂ ಕಂಪನಿಗೆ ಎಲ್ಲ ವಿದ್ಯುತ್ ಕಂಪನಿಗಳಿಗೆ ಎಲ್ಲಿವರೆಗೆ ಹೋರಾಟ बोलो भारत माता के ಏನೇ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರ ಸಂಪರ್ಕ ನೀಡದೇ ಇರುವ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಇಂಧನ ಸಚಿವರಿಗೆ ಕೆಇಆರ್ಸಿ ಆಯೋಗಕ್ಕೆ ಹೆಸ್ಕಾಂ ಎಂಡಿ ಅವರಿಗೆ ಅಧಿಕಾರಿಗಳಿಗೆ बोलो भारत माता की ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಜನ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ರೈತರಿಗೆ ವಿದ್ಯುತ್ ಸಂಪರ್ಕ ಕೊಡದ ಸರ್ಕಾರಕ್ಕೆ ರೈತರಿಗೆ ವಿದ್ಯುತ್ ಸಂಪರ್ಕ ಕೊಡದ ಸರ್ಕಾರಕ್ಕೆ ನಡೀತಾ ಇದೆ. ಒಂದು ದಿವಸ ಕರೆಂಟ್ ಡೇಟ್ ಆಗತೈತಿ, ಅಡ್ಡ ಮಾರ್ಕೊಳ್ಳೋ ವಿಚಾರದಾಗ ಓಡಾಡಕತ್ತಾರ ಅವ್ರು. ನಿಮ್ಗೆ ಹೇಳ್ಬೇಕಂದ್ರೆ ಸಾರ್ವಜನಿಕ ಸಮಸ್ಯೆ ಆಗೋದ್ರಿ ಅವ್ರಿಗೆ. ಈ ಸಾರ್ವಜನಿಕರ ಸಮಸ್ಯೆ ಇಂಪಾರ್ಟೆಂಟ್ ಇಲ್ರಿ. ಆ ಕರೆಂಟ್ ರೇಟ್ ಇದ್ದು ಮಾರ್ಕೊಳಕ್ ವಿಚಾರ ಮಾಡ್ತಾರ ಹೊರತಾಗ ಇದು ಇಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ನಾವ್ ಇವತ್ತು ಎಷ್ಟು ಮಾರ್ಕೋತೀವಿ, ಯಾಕಂದ್ರ ಈಗ ನಾವು ಸ್ಟೇಷನ್ಗಳು ಮಾಡ್ಕೊಂಡಾರ ಅವ್ರು, ಈಗ ಸೋಲಾರ್ ಮಾಡ್ಕೊಂಡಾರ, ಇದು ಮಾಡ್ಕೊಂಡಾರ. ಸಾರ್ವಜನಿಕರು ಯಾರು ಇಲ್ಲ, ಜನಪ್ರತಿನಿಧಿಗಳು ಅದಾವ ಎಲ್ಲ ಒಟ್ಟು. ಯಾಕ ಅವರೇ ಮಾರೋರು, ಅವರೇ ಕಳ್ಸೋರು. ಈ ಒಂದು ವಿಚಾರದಿಂದ ಒಂದು ಇದು ನಡೆದ. ನಿಮ್ಗೆ ಹೇಳ್ಬೇಕಂದ್ರೆ ಇಲ್ರಿ, ಮುಂಜಾನೆ 10 ಗಂಟೆ ಬರ್ತೇವ್ರಿ, 5 ಗಂಟೆ ತನಕ ಮಾಡ್ತೇವಿ. ಇಲ್ಲ, ಯಾರು ಫೋನ್ ಮಾಡೋದು, ಯಾರು ಬರೋದಿಲ್ರಿ. ಅವ್ರು ಶಾಸಕರ ನೋಡ್ರಲ್ಲ, 108 ದಿವಸ ಅಲ್ಲಿ ಧರಣಿ ಮಾಡಿದೇವಿ ಮೆಡಿಕಲ್ ಕಾಲೇಜ್. ಎಸ್ ಬಂದು ಯಾರು ನೋಡ್ರಿ, ಹೋರಾಟಗಾರರ ಮ್ಯಾಗ ಕೇಸ್ ಹಾಕಿದ್ರು. ನಾವು ಮಾಡಿ ಕೊಡ್ಬೇಕು ಅನ್ನೋದು ವಿಚಾರ ಏನೂ ಇಲ್ಲ ಅಧಿಕಾರಿಗಳ ಮೇಲೆ. ಅಧಿಕಾರಿಗಳು ಏನ್ ಮಾಡ್ಯಾರ, ಅವ್ರು ಕೈಗೊಂಬೇಗಾರ, ಜನಪ್ರತಿನಿಧಿ ಕೈಗೊಂಬೇಗಾರ. ಅವ್ರು ಏನ್ ಹೇಳ್ತಾರ ಅಷ್ಟ ಮಾಡ್ತಾರ. ಇಲ್ಲಿ ಹೆಂಗ ನಡೀತದೆ ಮತ್ತೆ ನಿಮ್ಗೆ ಹೇಳ್ಬೇಕಂದ್ರೆ ಮಲ್ಲಿಕಾರ್ಜುನ ಜಂಗನಾಳ ಅಧ್ಯಕ್ಷದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ. ನಾನು ಜಗದೇವ್ ಎಸ್ ಸೂರ್ಯವಂಶಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ. ನಿನ್ನೆ ದಿನ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ ಕೆಂಗನಾಳ್ ಅವರು ಈ ವಿದ್ಯುತ್ ಏನು ಹೆಸ್ಕಾಂ ಇಲಾಖೆಯ ಕುಂದು ಕೊರತೆಗಳ ಬಗ್ಗೆ ಒಂದು 4-5 ಸಾರಿ ವ್ಯವಸ್ಥಾಪಕ ನಿರ್ದೇಶಕರಿಗೆ, ಡಿ.ಟಿ. ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಅದ್ರ ಜೊತೆ ಸ್ವತಃನವರು ಹುಬ್ಬಳ್ಳಿ ಹೆಸ್ಕಾಂ ಕಚೇರಿಗೆ ಹೋಗಿ ಇಂಥ ಸಮಸ್ಯೆಗಳನ್ನು ಶೀಘ್ರದಲ್ಲಿ ಇತ್ಯರ್ಥಪಡಿಸಬೇಕು ಅಂತೇಳಿ ಎಷ್ಟು ಸಲ ಹೇಳಿದರೂ ಕೂಡ ಅವರು ಗಣನೆಗೆ ತೆಗೆದುಕೊಳ್ಳಾರ್ದಕ್ಕೆ ಇವರು ಅನಿರ್ದಿಷ್ಟ ಧರಣಿ ಹೊಡಿದಾರ. ನಾವು ಎಲ್ಲ ಸಂಘಟನೆ ಇದ್ದೀವಿ, ಆಮ್ ಆದ್ಮಿ ಆಗಿರ್ಬೋದು,
ನಮ್ಮ ಕರ್ವೆ ಸಂಘಟನೆ ಆಗಿರ್ಬೋದು ಮತ್ತು ಇನ್ನಿತರ ರೈತ ಸಂಘಟನೆಗಳು ಬಂದ ನಾವು ಈ ಅನಿರ್ದಿಷ್ಟ ಧರಣಿಗೆ ನಾವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕಂದರೆ ಗುಂಟ ಪಾಪ ಬಡು ಏನು ನಾಗರಿಕರೆಲ್ಲ ಬಡವ್ರು ಇರ್ತಾರೆ, ಬಡವರೇ ಗುಂಟ ಪ್ಲಾಟ್ ತೊಗೊಳೋರು. ಇಲ್ಲಾರ ಗುಂಟ ಪ್ಲಾಟ ಅದು ನೋಟ್ರಿ ಮಾಡಿಸೋದಾಗಿರ್ಬೋದು, ಖರೀದಿ ಮಾಡಿಸೋದಾಗ ಎಲ್ಲನೂ ಸಂಪೂರ್ಣ ನಿಲ್ಲು ಮಾಡಿಸಿದ್ರೆ ನಡೀತಿತ್ತು. ಇನ್ಮೇಲೆ ಅಂಥವು ಯಾವ ಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಈಗ ಸ್ಟಾಪ್ ಮಾಡಲಿ ಅವ್ರು. ಈಗಾಗಲೇ ಗುಂಟ ಪ್ಲಾಟ್ ತೊಗೊಂಡವರು ಅವ್ರ ಮನೆ ಕಟ್ಸ್ಕೊಂಡಿದ್ದಾರೆ. ಅವ್ರಿಗೆ ಕರೆಂಟ್ ಕೊಡೋದಿಲ್ಲ ಅನ್ನುವಂಥದ್ದು ಎಂಥ ಇದು ಅನ್ಯಾಯ ಕೆಲಸ ಇದು. ಅದಕ್ಕೆ ಯಾವುದೇ ಕಾರಣಕ್ಕೆ ಈಗೇನು ಗುಂಟ ಪ್ಲಾಟ್ಲಿ ಕಟ್ಕೊಂಡಿದ್ದಾರೆ, ಬಡವರು ಇದ್ದಾರೆ ಗುಂಟ ಪ್ಲಾಟ್ ತೊಗೊಂಡು ಮನೆ ಕಟ್ಸ್ಕೊಂಡಿರ್ತಾರೆ. ಶ್ರೀಮಂತರಿದ್ರೆ ಎಣ್ಣೆ ಪ್ಲಾಟ್ ತೊಗೊಂಡು ಮನೆ ಕಟ್ತಾರೆ. ಬರೀ ಒಂದು ಎಣ್ಣೆ ಪ್ಲಾಟಿಗೆ 30-40-50 ಲಕ್ಷ ರೂಪಾಯಿ ಬರೀ ಎಣ್ಣೆ ಪ್ಲಾಟ್ಗಳಿದ್ದಾವೆ. ಸ್ವಲ್ಪ ಬಡವ್ರಿಗೆ ಅಂಥ ಎಣ್ಣೆ ಪ್ಲಾಟ್ ಜಾಗದಾಗ 20-30 ಈ ಬೀಡೆ ಎಲ್ಲ ಹೆಸರಿಗೆ ಬೀಡೆ ಆಗಿದಾವ. ಅವರೆಲ್ಲ ಬಡವ್ರ ಸಲುವಾಗಿ ಲೇಔಟ್ ಹಾಕ್ಬೋದಾಗಿತ್ತಲ್ಲ. ಸರ್ಕಾರ ಒಂದೊಂದು ದಿಟ್ಟ ನಿರ್ಧಾರ ತೊಗೋಬೇಕಾಗಿತ್ತಲ್ಲ. ಬರೀ ಮೊಡಕ ಚಾಪ ಮನೆಗಳು, ಆ ಒಂದು ಆಶ್ರಯ ಮನೆಗಳು ಅಂಥವೇನು ಕಟ್ಕೊಂಡ್ಬಿಡ್ತಾರೆ. ಅವು ಎಲ್ಲ ಒಂದು ಟೈಪ್ ಈ ಕೋಳಿ ಗೂಡುಗತ್ತೆ ಮನೆ ಕಟ್ಟಿ ಎಲ್ಲರನ್ನು ಹೋಗಿಸ್ಬಿಡ್ದು ಅಲ್ಲಿ. ಇಂಥ ಒಂದು ಹೊಲಸು ವ್ಯವಸ್ಥೆ ಅವ್ರು ಏನಪ್ಪ ನಮ್ಮ ಮಕ್ಕಳು ಸ್ವಲ್ಪ ಡೆವಲಪ್ ಆಗಲಿ ಅಂತೇಳಿ ಅವ್ರಿಗೆ ಎಣ್ಣೆ ಪ್ಲಾಟ್ ಮಾಡ್ಕೊಂಡು ಅಂಥವು ಸರ್ಕಾರ ಏನಾರ ಒಂದು ಯೋಜನೆ ಹಾಕುವತ್ತು ಗುಂಟ ಪ್ಲಾಟ್ ತೊಗೊಳಿದ್ರೆ ತಪ್ಪಿಸ್ತಾರಲ್ಲ ಅವರು. ಹಂಗೆ ಒಂದು ಅನ್ಯಾಯ ಆಗಿದೆ. ಅವ್ರಿಗೆ ಕಂಪಲ್ಸರಿ ಈ ಗುಂಟ ಏನು ತೊಗೊಂಡವ್ರ ಅವ್ರಿಗೆ ವಿದ್ಯುತ್ ಕೊಡಬೇಕು ಅನ್ನುವಂಥದ್ದು. ಆಮೇಲೆ ಸುಟ್ಟು ಟಿಸಿ ರೈತರು ಬಂದು ಇಲ್ಲಿ ಅಲಿದಾಡುವಂಥ ಕೆಲಸ ಇಲ್ಲ. ಅವ್ರು ಕೆಲಸ ಬಗ್ಸಿ ಬಿಟ್ಟು ಬಂದರೆ ಒಂದು 500 ರೂಪಾಯಿ, ಏನು ಮಿನಿಮಮ್ ಅಂದ್ರೆ 500 ರೂಪಾಯಿ 600 ರೂಪಾಯಿ ಪಗಾರ ಇದೆ ರೈತರು. ಕೊಡಬೇಕು. ಆಮ್ಯಾಗ ಗ್ರಾಜುಯೇಟಿ ಅಪ್ಲಿಕೇಶನ್ ಹಾಕಕ್ಕೆ ಆಗೋಲ್ಲ ನಿಮ್ಗೆ. ಯಾಕಂದ್ರೆ ಇಟ್ಟು ಇಲಾಖೆಯಲ್ಲಿ ಕಂಪ್ಯೂಟರ್ ಅದಾವ, ಆ ಅರ್ಜಿ ಹಾಕಕ್ಕೆ ಯಾರ ಕಡೆನೂ ಇಲ್ಲ ಇಲ್ಲಿ ಕಂಪ್ನಿಯಲ್ಲಿ. ನಿಮ್ಗೆ ಯಾಕಂದ್ರೆ ಅವ್ರು ಹೊರಗಡೆ ಹಾಕೊಂಡ್ಬರ್ಬೇಕು 100-200 ರೂಪಾಯಿ ಕೊಟ್ಟು ಗ್ರಾಹಕರು. ಯಾಕೆ ಇಲ್ಲೇ ಒಂದು ಕೌಂಟರ್ ತೆಗಿಯಕ್ಕೆ ಬರ್ತದಲ್ಲ ಕಚೇರಿಯಲ್ಲೇ, ಅದನ್ನು ಮಾಡ್ತಾ ಇಲ್ಲ. ಸರ್ಕಾರ ಗಮನಕ್ಕೆ ಇದ್ದಾರೆ, ಬಟ್ ಅದೇನೇ ಇದು ಆಗ್ತಾ ಇಲ್ಲ, ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಆಮ್ಯಾಗ ಅಧಿಕಾರಿಗಳ ನಿರ್ಲಕ್ಷ್ಯ ಜಾಸ್ತಿ ಅದು ಕಾಣಿಸ್ತಾ ಇದೆ. ಆ ಅಧಿಕಾರಿಗಳು ಬೇಜವಾಬ್ದಾರಿತನ ಜಾಸ್ತಿ ಆಗ್ತಾ ಇದೆ. ಆಮ್ಯಾಗ ರಾಜಕಾರಣಿಗಳ ಕೈಗೊಂಬೆಯಾಗಿ ಕೆಲಸ ಮಾಡುವಂತ ಅಧಿಕಾರಿಗಳೇ ಜಾಸ್ತಿ ಆಗಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅದೇ ಕೇಳ್ತಾರೆ. ಈಗ ಟಿ ಸಿ ಹೆಂಗ್ ಓವರ್ಲೋಡ್ ಆಗ್ತದ್ರಿ, ಈ ಟಿ ಸಿ ಓವರ್ಲೋಡ್ 25 ಟಿ ಸಿ ಓವರ್ಲೋಡ್ ಆಗ್ತೈತಿ. 25 ಓವರ್ಲೋಡ್ ಆತಪ್ಪ 63 ಹಾಕ್ತಾರೆ. ಹಂಗ ಇನ್ಸ್ಟಾಲೇಷನ್ಗಳು ಜಾಸ್ತಿ ಆದ್ಮೇಲೆ ಒಂದೊಂದು ಸೆಕ್ಷನ್ ಸಬ್ ಡಿವಿಷನ್ ಜಾಸ್ತಿ ಮಾಡ್ಬೇಕಂತಿರ್ತೈತಿ. ಅದನ್ನ ಮಾಡ್ಬೇಕಂದ್ರೆ ಒಬ್ಬ MLA ಮಿನಿಸ್ಟರ್ ಹೇಳಿದಾಗ ಮಾಡ್ತಾರೆ ಹೊರತಾಗಿ ಅಧಿಕಾರಿಗಳು ತಮ್ಮ ತಲೆ ಓಡಿಸೋದಿಲ್ಲ. ಇವ್ರು ಇಂಜಿನಿಯರ್ಗಳು ಹೆಂಗಾಗ್ಯಾರ ನನಗೆ ಒಂದು ಗೊತ್ತಾಗಲ್ಲ ಐತಿ ನಿಮ್ಗೆ ಹೇಳ್ಬೇಕಂದ್ರೆ. ಹೌದ್ರಿ, ಅದಂದ್ರೆ ಕಾಯಂ ಐತ್ ಬಿಡ್ರಿ. ಇನ್ನೂ ಒಂದು ಹೊಸ ಒಂದು ಯೋಜನೆ ಬರೋದೈತಿ ನಿಮ್ಗೆ ಹೇಳ್ಬೇಕಂದ್ರೆ. ಇವ್ರಿಗೆ ವಿದ್ಯುತ್ ಮಾಡ್ಕೊಳಕ ಹೆಂಗೆ ಆಗೈತಪ್ಪ ಅಂತಂದ್ರೆ, ಈ ಒಂದು ಬೇಡಿಕೆಯನ್ನು ಎಲ್ಲ ರೀತಿಯಲ್ಲಿ ತಾವು ಅಲ್ಲಿ ಸರ್ಕಾರಕ್ಕೆ ಈ ಒಂದು ಎಲ್ಲ ಬೇಡಿಕೆಗಳಿಂದಾವೆ. ಒಂದಲ್ಲ ಎರಡಲ್ಲ, ಹಲವಾರು ಬೇಡಿಕೆಗಳು, ವೆರಿ ಸಿಂಪಲ್ ಇದು ಬೇಡಿಕೆಗಳಿದ್ದಾವೆ. ಇದನ್ನೆಲ್ಲ ತಾವು ಪರಿಶೀಲಿಸಿ ಆದಷ್ಟು ಬೇಗನೆ ಈ ಒಂದು ಬೇಡಿಕೆನ ಬಗೆಹರಿಸಲಿಕ್ಕೆ ಆನಂದಿಸ್ತೀವಿ. ಒಂದು ಮನೆಯನ್ನು ಕೊಡ್ತಾಯಿದ್ದೀವಿ. ಒಂದೆರಡು ನೋಡ್ಬೋದು ಮೇಡಮ್. ಹೀಗೆ ವಿದ್ಯುತ್ ಸಂಪರ್ಕ ನೀಡುವಂತೆ ದಿನಾಂಕ 4/2/2026 ನಡೆಯುತ್ತಿರುವ ಧರಣಿಗೆ ಆಮ್ ಆದ್ಮಿ ಪಾರ್ಟಿ ಸಂಪೂರ್ಣ ಬೆಂಬಲ ಮಾನ್ಯರೇ, ಆಮ್ ಆದ್ಮಿ ಪಾರ್ಟಿ ವಿಜಯಪುರ ಘಟಕವು ರಾಜ್ಯ ಭಾರತ ಪಕ್ಷದ ರಾಜ್ಯಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖಂಗನಾಳ್ ಅವರ ನೇತೃತ್ವದಲ್ಲಿ ವಿಜಯಪುರದಲ್ಲಿ ಗುಂಟಾ ಪ್ಲಾಟ್ಗಳಿಗೆ ವಿದ್ಯುತ್ ಸಂಪರ್ಕ ನೀಡುವಂತೆ ಕೋರಿ ನಡೆಯುತ್ತಿರುವ ಅನಿರ್ದಿಷ್ಟ ಧರಣಿಯನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ. ಈ ಧರಣಿಯು ಸ್ಥಳೀಯ ನಿವಾಸಿಗಳ ಮೂಲಭೂತ ಅಗತ್ಯಗಳಾದ ವಿದ್ಯುತ್ ಸಂಪರ್ಕದ ಕೊರತೆಯನ್ನು ಎತ್ತಿ ತೋರಿಸುತ್ತಿದ್ದು, ಈ ಸರ್ಕಾರದ ಗಮನಕ್ಕೆ ತರುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ. ಗುಂಟಾ ಪ್ಲಾಟ್ ಪ್ರದೇಶದಲ್ಲಿ ವಿದ್ಯುತ್ ಸಂಪರ್ಕದ ಕೊರತೆಯಿಂದಾಗಿ ಸ್ಥಳೀಯ ಜನರ ದೈನಂದಿನ ಜೀವನ, ಕೃಷಿ, ವ್ಯಾಪಾರ ಮತ್ತು ಶಿಕ್ಷಣದಂಥ ಮೂಲಭೂತ ಸೌಲಭ್ಯಗಳು ಪ್ರಭಾವಿತವಾಗುತ್ತಿವೆ. ಇದು ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ಹೆಚ್ಚಿಸುತ್ತಿದ್ದು, ಸರ್ಕಾರವು ತಕ್ಷಣ ಕ್ರಮ ಕೈಗೊಂಡು ವಿದ್ಯುತ್ ಸಂಪರ್ಕವನ್ನು ಒದಗಿಸಬೇಕೆಂದು ನಾವು ಒತ್ತಾಯಿಸುತ್ತೇವೆ. ಹಲವಾರು ಬಾರಿ ವಿನಂತಿಸಿಕೊಂಡರೂ ಹೆಸ್ಕಾಂ ಅಧಿಕಾರಿಗಳು ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರುವುದು ತುಂಬ ಖೇದಕರ ಸಂಗತಿ. ತಾವುಗಳು ಬಂದು ಸಮಸ್ಯೆಯನ್ನು ಬಗೆಹರಿಸುವವರೆಗೆ ಹೋರಾಟವನ್ನು ಹಿಂಪಡೆಯಲಾಗುವುದಿಲ್ಲ. ಆಮ್ ಆದ್ಮಿ ಪಾರ್ಟಿಯು ಸದಾ ಸಾಮಾನ್ಯ ಜನರ ಹಕ್ಕುಗಳಿಗಾಗಿ ಹೋರಾಡುತ್ತಾ ಬಂದಿದ್ದು, ಈ ಧರಣಿ ಮೂಲಕ ಉದ್ಭವಿಸಿರುವ ಸಮಸ್ಯೆಗಳನ್ನು ಬೆಂಬಲಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತದೆ.